ಈ ವಿಡಿಯೋದಲ್ಲಿ ಆತ್ಮೀಯರೇ, ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾದ ಬಾಧ್ಯತೆ ನಿಯಮಗಳ ಅನುಸರಿಸಿ 3 ಲೆಕ್ಕಗಳನ್ನ ನಿಮಗೆ ನೀವೇ ಮಾಡಿ ನೋಡಿ ಅನ್ನೋ ಕಾನ್ಸೆಪ್ಟ್ ಮ್ಯಾಲೆ ಕೊಟ್ಟಿದ್ವಿ. ಇಲ್ಲೇ ಆ ಲೆಕ್ಕಗಳನ್ನ ನೋಡೋಣ. ಈಗ 3 ಒಂದಲೇ 3 ರೀ. ಏನು ನೋಡ್ರಿ, 3ಕ್ಕಿಂತ 2 ಸಾಂದ್ ಐತಿ ಅಥವಾ 3 ಸೊನ್ನೆಲೆ 2 ರೀತಿನೂ ಅರ್ಥ ಮಾಡ್ಕೋಬೋದು. 3ಕ್ಕಿಂತ ಸಾಂದ್ ಇದು ಯಾವುದರಿಂದ ಕಡಿತ ಹೊಡೆಯಾಗ್ತದೆ ಅದಕ್ಕಿಂತ ಸಾಂದ್ ಇದ್ರೆ 0 ಹೊಡಿತಾರೆ. ಈಗ 2 ಹಂಗೆ ಉಳಿತು, 24 ಆಗ್ತದೆ. 3 ಎಂಟ್ಲೆ 24 ಬಟ್ ಮಾಡಿಸ್ಕೋತ ನೀವು ಹೇಳ್ಸ್ತೀರಿ. 3 ಎಂಟ್ಲೆ 24 ಆಯಿತು. 3 ಒಂದಲೇ 3 ಮತ್ತು 3 ಒಂದಲೇ 3 ಒಂದು ಉಳಿತು 12 ಆಯಿತು. 3 4 12 8114 ಇದರ ಉತ್ತರ. ಈಗ 8ರಿಂದ ನೋಡಿರಿ, 8ರಿಂದ ಬಾ ಹೊಕ್ಕತ್ತಲ್ಲಿ ನೋಡಬೇಕು. ಇಲ್ಲ ಅದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬೇಕಾಗಿತ್ತು, ಅದು ಹೇಳ್ಬಿಡ್ತೀನಿ. ಈಗ ನೋಡಿರಿ, 2 + 4 + 3 + 4 + 2 ಎಲ್ಲ ಕೂಡ್ಸಿರಿ ಎಷ್ಟಾಗತ್ತೆ ನೋಡ್ಕೋಬೇಕು. 2 4 6, 4 3 7, 7 2 9 ನೋಡಿರಿ. 4 2 6, 6 1 9, 15 ಆಯ್ತಲ್ರಿ. ಎಲ್ಲ ಸೇರಿ 15ಕ್ಕೆ ನಾವು 3ರಿಂದ ಭಾಗಿಸ್ಬೋದು. ಅಂದರೆ ಆರಾಮಾಗಿ ನಮಗೆ ಈ ಪೂರ್ತಿ ಸಂಖ್ಯೆಗೆ ಭಾಗ ಹೋಗತ್ತೆ ಅಂತ ಹೇಳ್ಬೋದು ನಿಶೇಷವಾಗಿ. ಅದೇ ರೀತಿಯಲ್ಲಿ 8ರ ಬಾಧ್ಯತೆ ನಿಯಮ ನೋಡೋಣ್ರಿ. 8ರ ಬಾಧ್ಯತೆ ನಿಯಮ ಏನು ಹೇಳ್ತೀವಿ ಅಂದರೆ, ಇದರಲ್ಲಿ ಕೊನೆಯ 3 ಅಂಕಿಗಳನ್ನ ನೋಡ್ಕೋತೀರಿ. ಕೊನೆಯ 3 ಅಂಕಿಗಳನ್ನ ಇಲ್ಲಿ ಬರೀತೀನಿ ನೋಡ್ರಿ. ಇಲ್ಲಿ ಬರೀಬೇಕಾದ್ರೆ ಕೊನೆಯ 3 ಅಂಕಿಗಳು 240. ಇದಕ್ಕೆ 8ರಿಂದ ಕಡಿತ ಹೊಡೆದು ನೋಡ್ತೀರಿ, ಕ್ಯಾನ್ಸಲೇಷನ್ ಮಾಡಿ ನೋಡ್ತೀರಿ. 8 ಒಂದಲೇ 8, 8 ಸೊನ್ನೆಲೆ 8 3 24, ಮುಂದೆ 0 ಐತಿ, ಅದು 8 0 0 ಆಯ್ತು. 30ರಿಂದ ಆಯಿತು, ಆನ್ಸರ್ 30 ಬಂತು. ಈಗ ನಮಗೆ ಕಡಿತ ಹೊಡ್ಯಕ್ಕೆ ಬಂತು ಅಥವಾ ನಿಶೇಷವಾಗಿ ಭಾಗ ಹೋಯಿತು ಅಂತ ಅರ್ಥ. ಹಾಗಾದರೆ ನಿಶೇಷವಾಗಿ ಭಾಗ ಹೋದರೆ ಇದಕ್ಕೂ ನಿಶೇಷವಾಗಿ ಭಾಗ ಹೋಗತ್ತೆ. ಶೇಷ ಉಳಿಲಾರ್ದ ಭಾಗ ಹೋಗೋದಕ್ಕೆ ನಿಶೇಷವಾಗಿ ಭಾಗ ಹೋಗೋದು ಅಂತ ಕರಿತೀರಿ. ಇಲ್ಲಿ ನೋಡಿರಿ, 8 ಒಂದಲೇ 8, ಇಲ್ಲಿ 0 3 ಉಳಿತು 37 ಆಯ್ತು. 8 4 32 ನೋಡಿರಿ. 8ಗಿಂತ 4 ಸಾಂದ್ರೆ 0 ಕೊಡ್ತೀರಿ. 8 5 40. ಅದರ ಆನ್ಸರ್ ಎಷ್ಟಾಯ್ತು ರೀ? ಇದು 405 ಆಯ್ತು. ಇನ್ನು 9ರಿಂದ ಇದು ಭಾಗ ಹೋಗಕ್ಕೆ 9ರ ಬಾಧ್ಯತೆ ನಿಯಮ ಏನು ನೋಡ್ತೀವಿ ನೋಡ್ರಿ. 1 ಎಲ್ಲ ಕೂಡಿಸ್ಕೋತೀರಿ. ಎಲ್ಲ ಅಂಕಿಗಳನ್ನ ಕೂಡಿಸಿದಾಗ ಏಟಾದ್ರೆ 1 + 1 + 2 + 0 + 5 ಎಲ್ಲ ಕೂಡಿಸಿ ಏಟಾತ್ರಿ 1 1 2 4 ಇದು 9 ಎಲ್ಲ ಸೇರಿ 9 ಆಯ್ತು. 9 ಒಂದೇ 9 ಭಾಗ ಹೋಗತ್ತೆ. ಈಗ ನಿಮಗೆ ಹೇಳ್ದಂಗೆ ಎಲ್ಲ ಅಂಕಿಗಳು ಕೂಡಿಸಿದ್ರೆ 9 ಆಗ್ಬೇಕಂತಿಲ್ಲ. 9ರ ಬಾಧ್ಯತೆ ನಿಯಮ ಅಂದರೆ 9ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಹಾಗಾದ್ರೆ 9 ಒಂದಲೇ 9 ಆಯ್ತಲ್ಲ ರೀ. ಹಾಗಾದರೆ ಇದು ಭಾಗ ಹೋಗತ್ತೆ ಅಂತ. 9 ಒಂದಲೇ 9 ನೋಡಿರಿ. 0 ಮತ್ತು 1 ಉಳಿತು 11 ಆಯಿತು. 9 ಒಂದೇ 9, 2 ಉಳಿತು 22 ಆಯಿತು. 9 2 18, 18 ಅಂದರೆ ಇಲ್ಲಿ 4 ಉಳಿತು 40 ಆಯ್ತು. 9 4 36, 9 4 36, 4 ಉಳಿತು 45 ಆಯಿತು. 9 5 40. ಈಗ ನಿಶೇಷವಾಗಿ ಇದು 9ರಿಂದ ಭಾಗ ಹೋಯಿತು. ಈ ರೀತಿ ನಾವು ಕನಿಷ್ಠ ರೂಪಕ್ಕೆ ತರುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಈಗ 5ರ ಬಾಧ್ಯತೆ ನಿಯಮ. 5ರ ಬಾಧ್ಯತೆ ನಿಯಮ ಹಿಂಗೂ ಬರೀತಾರ, ಬಾಧ್ಯತೆ ಬರೆದ್ರು ನಡೀತದೆ, ಏನು ತಪ್ಪಿಲ್ಲ. ಈಗ ಬಿಡಿ ಸ್ಥಾನ ಇಲ್ಲಿ ಸೇಮ್. ಈಗ ಕೊನೆಗೆ ಬಿಡಿ ಸ್ಥಾನದಲ್ಲಿ ಇದಕ್ಕೆ 5ರಿಂದ ಭಾಗಿಸ್ಬೇಕಾದ್ರೆ ಕೊನೆಗೆ ಏನಾಗಿರ್ಬೇಕು? 0 ಅಥವಾ 5 ಆಗಿರಬೇಕು. ಇಲ್ಲಿ ಇರಬೇಕು. 0 ಅಥವಾ 5 ಇಲ್ಲಿ ಇರಬೇಕು. ಈ ಬಾಕ್ಸ್ ಅಂದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಆ ಸಂಖ್ಯೆಯನ್ನು, ಯಾವುದೇ ಒಂದು ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿ 0 ಅಥವಾ 5 ಆಗಿದ್ದರೆ ಆ ಇಡೀ ಸಂಖ್ಯೆ 5ರಿಂದ ಭಾಗ ಹೋಗುತ್ತದೆ. ಹಾಗಾದರೆ ಒಂದು ಉದಾಹರಣೆ ನೋಡಿ. ನಾ ಇಲ್ಲಿ ಹಿಂದೆ
ಬೆಸ ಸಂಖ್ಯೆ ಸಮ ಸಂಖ್ಯೆ ಯಾವುದೇ ಅಂಕಿ ಇರಲಿ ನಮ್ಗೆ ಅದು ಸಂಬಂಧ ಇಲ್ಲ. ಕೊನೆಯ ಅಂಕಿ ಮಾತ್ರ ನೋಡ್ಕೋಬೇಕ್ರಿ. 5 ಐತಿ, ಅದಕ್ಕೆ ಇದಕ್ಕೆ 5ರಿಂದ ಭಾವುಕತೆ, 0 ಇದ್ರೂ ಹೋಗ್ಕತೆ. ಅದ್ರ ಈಗ 5 ಇದ್ದಿದ್ದು ಒಂದು ನೋಡ್ರಿ. ಈಗ ನೋಡ್ರಿ ಇದನ್ನು ಕನಿಷ್ಠ ರೂಪಕ್ಕೆ ತರೋಣ. ಈಗ 5 ಒಂದಲೇ 5 ನೋಡ್ರಿ, ಮತ್ತು 0 5 6 33 ಹಂಗೆ ಉಳಿದೈತೆ. 5 6 30 ಆಯಿತು, 4 ಉಳಿತು 47 ಆಯ್ತು, 5 9 45, 2 ಉಳಿತು. ಈಗ 29 ಆಯಿತು, 5 5 25, 4 ಉಳಿತು 45 ಆಯಿತು, 5 9 45. ಹಾಗಾದ್ರೆ 6959 ಇದರ ಉತ್ತರ ಆಗಿರುತ್ತೆ. ಇನ್ನು 0 ಇದ್ದಿದ್ದು ಒಂದು ಉದಾಹರಣೆ ನೋಡ್ರಿ. ಇಲ್ಲ ನೋಡ್ರಿ, ಇದಕ್ಕೆ 5ರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ. ಈಗ ನೋಡ್ರಿ 5 ಒಂದಲೇ 5 ರೀ, 5 ಒಂದಲೇ 5 ಎಷ್ಟು ಉಳಿತು ರೀ? 2 ಉಳಿತು 23 ಆಯ್ತು, 5 4 20, 3 ಉಳಿತು 32 ಆಯ್ತು, 5 6 30, 2 ಉಳಿತು 5 5 25, 3 ಉಳಿತು 5 7 35, 4 ಉಳಿತು 5 8 40, 1 4 6 5 7 8. ಈ ರೀತಿ ನಮ್ಗೆ 1,46,578 ಉತ್ತರ ಬರುತ್ತದೆ. ಈಗ ನೆಕ್ಸ್ಟ್ ಬಾಧ್ಯತೆ ನಿಯಮ 10 ತಗೊಂಡೆ. ಇದಕ್ಕೆ ರಿಲೇಷನ್ ಇರುವಂಥದ್ದು ಸಂಖ್ಯೆಗಳನ್ನ ತಗೊಳಕತ್ತೀನಿ. ಈಗ ನೆಕ್ಸ್ಟು 10ರ ಬಾಧ್ಯತೆ ನಿಯಮ. ಯಾವುದೇ ಸಂಖ್ಯೆಗೆ 10ರಿಂದ ಭಾಗ ಹೋಗಬೇಕಾದರೆ, ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಮುಗೀತು ಅಷ್ಟೇ, ಸಿಂಪಲ್. ಇಲ್ಲೇ ಒಂದೇ 0 ಇದ್ರೆ ಸಾಕು. ಈಗ ಇನ್ನು ಭಾಗಾಕಾರ ಮಾಡೋದು ಈಸಿ, ಕಡಿತ ಮಾಡೋದು ಈಸಿ ನೋಡ್ರಿ. ಒಂದು ಉದಾಹರಣೆ ತಗೊಳ್ಳೋಣ ನೋಡ್ರಿ. ಈಗ 10ರಿಂದ ಭಾಗಿಸ್ಬೇಕಂದ್ರೆ ನಾವು 10 ಒಂದಲೇ 10 ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಗೆ ಒಂದು 0ವನ್ನು ಕ್ಯಾನ್ಸಲ್ ಮಾಡಿರಿ. ಬಿಡಿ ಸ್ಥಾನದ 0ವನ್ನು ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಇದೇ ಉತ್ತರ ಬರ್ತೈತಿ, 7,340. ಇನ್ನೊಂದಿಷ್ಟು ಇಲ್ಲೇನು ಭಾಳ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. 0 ಬಿಡಿ ಸ್ಥಾನದಲ್ಲೈತಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಐತಿ, ಅದನ್ನು ಹೊಡೆದು ಹಾಕಿದರೆ ನಿಮ್ಗೆ ಉತ್ತರ ಬರ್ತೈತಿ. ಈ ರೀತಿ 10ರ ಬಾಧ್ಯತೆ ನಿಯಮವನ್ನು ಸುಲಭವಾಗಿ ನೋಡ್ಬೋದು. ನೆಕ್ಸ್ಟ್ 6ರ ಬಾಧ್ಯತೆ ನಿಯಮವನ್ನು ನೋಡೋಣ. ಈಗ 6ರ ಬಾಧ್ಯತೆ ನಿಯಮ. 6ರ ಬಾಧ್ಯತೆ ನಿಯಮದಲ್ಲಿ ಏನು ನೋಡ್ತೀವಿ ನೋಡ್ರಿ. ಒಂದು ಸಂಖ್ಯೆಯಲ್ಲಿನ ಒಂದು ಸಂಖ್ಯೆ 6ರಿಂದ ಭಾಗ ಹೋಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಅಂಕಿ ಇರಬೇಕು. ಸಮ ಸಂಖ್ಯೆ ಅಂಕಿ ಇರನ್ರಿ. 2 0 2 4 6 8 ಇದರಲ್ಲಿ ಯಾವುದಾದ್ರೂ ಕೊನೆಗೆ ಇರಬೇಕಿಲ್ಲೇ. ಇನ್ನು ಇನ್ನೊಂದು ನಿಯಮ ಅಪ್ಲೈ ಆಕೈತಿ. ಇದು 2ರ ಬಾಧ್ಯತೆ ನಿಯಮ ಐತ್ರಿ, ಪ್ಲಸ್ 3ರ ಬಾಧ್ಯತೆ ನಿಯಮ ಅಪ್ಲೈ ಆಗಬೇಕು. 3ರ ಬಾಧ್ಯತೆ ನಿಯಮ ಇದು ನಿಯಮ ಅಪ್ಲೈ ಆಗಬೇಕು. 3ರ ಬಾಧ್ಯತೆ ನಿಯಮ ಏನೈತಿ ನೋಡ್ರಿ. ಎಲ್ಲ ಅಂಕಿಗಳನ್ನ ಕೂಡಿಸ್ಬೇಕು, ಬಂದ ಉತ್ತರ ಅಂಕಿಗಳ ಬಂದ ಉತ್ತರ 3ರಿಂದ ಭಾಗ ಹೋಗುವಂಥ ಸಂಖ್ಯೆ ಆಗಿರಬೇಕು. ಆದರೆ ಕೊನೆಗೆ ಸಮಸಂಖ್ಯೆ ಆಗಿರಬೇಕು. ಕೊನೆಯ ಅಂಕಿ ಸಮಸಂಖ್ಯೆ ಆಗಿರಬೇಕು. ಹಂಗಾದ್ರೆ ಇಲ್ಲೇ ಹಿಂಗೂ ಹೇಳ್ಬೋದು ನಾವು, 3ರಿಂದ ಭಾಗಿಸಲ್ಪಡುವ ಎಲ್ಲ ಸಮಸಂಖ್ಯೆಗಳು ಅಂತ ಹೇಳ್ಬೋದು. ಎಲ್ಲ ಸಮಸಂಖ್ಯೆಗಳು ಅಂದರೆ 2ರಿಂದ ಭಾಗ ಹೋಗತ್ತಾವ. ಅದಕ್ಕೆ 3ರಿಂದ ಭಾಗಿಸಲ್ಪಡುವ ಎಲ್ಲ ಸಮಸಂಖ್ಯೆಗಳು ಅಂತ ಹೇಳಿ ಇದನ್ನು ಹೇಳ್ಬೋದು. ಅವಾಗ 6ರಿಂದ ಭಾಗ ಹೋಗೇ ಹೋಗ್ತದೆ. ಒಂದು ಸಿಂಪಲ್ ನೋಡೋಣ್ರಿ. ಈಗ ಮೊದಲಿಗೆ 6 ಬರಿತೀನಿ ಇಲ್ಲಿ, 6 ಬೇಡ 8 ಬರೀ. ಹಿಂದೊಂದು ಸಂಖ್ಯೆ ಬರಿತಾ ಹೋಗ್ತೀನಿ. ಈಗ ಸಮಸಂಖ್ಯೆ ಅಂತೂ ಬರ್ದೀವ್ರಿ. 6 4 8 ಆಯ್ತು ರೀ, 8 3 6 4 10 ಐತ್ರಿ, 8 3 11 ಅಂದರೆ 21 ಆಯಿತು. ಇದಕ್ಕೆ 6ರಿಂದ ಭಾಗ ಹೋಗತ್ರಿ ನೋಡ್ರಿ. 4 3 7 7 6 13 13 8 21 21 ಮೊತ್ತ ಆಯಿತು ನೋಡ್ರಿ. 4 + 3 + 6 + 8 ಇದು 21 ಮೊತ್ತ ಆಯ್ತು. ಇದು ಮತ್ತು ಬಿಡಿ ಸ್ಥಾನದಲ್ಲಿ 8 ಐತಿ. ಹಾಗಾದ್ರೆ ಸಮಸಂಖ್ಯೆನೂ ಐತಿ, 3ರಿಂದ ಭಾಗ ಹೋಗುವಂಥ ಸಂಖ್ಯೆನೂ ಐತಿ. ಹಾಗಾದ್ರೆ
ಇದನ್ನು ಇನ್ನೊಂದು ಸ್ವಲ್ಪ ನೋಡ್ರಿ. 2 ಮತ್ತು 3ರಿಂದ ಭಾಗ ಹೋಗುವ ಎಲ್ಲ ಸಂಖ್ಯೆಗಳು 6ರಿಂದ ಭಾಗ ಹೋಗುತ್ತೆ. ಹಿಂಗಾರಿ ಹೇಳ್ಬೋದು, 3ರಿಂದ ಭಾಗ ಹೋಗುವ ಎಲ್ಲ ಸಮಸಂಖ್ಯೆಗಳು 6ರಿಂದ ಭಾಗ ಹೋಗುತ್ತವೆ, ಹಿಂಗೂ ಹೇಳ್ಬೋದು. ಈ ರೀತಿ ನಾವು 6ರ ಬಾಧ್ಯತೆ ನಿಯಮವನ್ನು ನೋಡ್ತೀರಿ. ಇದಕ್ಕೆ ಇಲ್ಲೇ ಲೆಕ್ಕ ಮಾಡಿ ನೋಡೋಣ್ರಿ. ಈಗ 6 ಒಂದಲೇ 6 ರೀ, 6 7 47 ರೀ, 1 ಉಳಿತು, 6 3 18 ಆಕತಿ. 6 ಒಂದಲೇ 6, 6 3 18 ಆಕತಿ. 6 2 12, ಎಷ್ಟು ಉಳಿತು ರೀ? 4 ಉಳಿತು, 48 ಆಯ್ತು. 6 8 48, ಅಂದರೆ ಆನ್ಸರ್ 728. ಇದು ಆನ್ಸರ್. ಈ ರೀತಿ ನಾವು ಬಾಧ್ಯತೆ ನಿಯಮಗಳ ಮೂಲಕ ಕನಿಷ್ಠ ರೂಪಕ್ಕೆ ತರುವುದನ್ನು ಕಲಿಬೋದು. ಈ ರೀತಿ ಬಾಧ್ಯತೆ ನಿಯಮಗಳನ್ನು ಕಲ್ತೀವಂದ್ರೆ ಫಾಸ್ಟಾಗಿ ಭಾಗಾಕಾರ ಲೆಕ್ಕಗಳನ್ನ ಮಾಡ್ಬೋದು. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ ಆಕತಿ, ಅನುಕೂಲ ಆಕತಿ. ಇದನ್ನು ಮುಂದುವರಿಸಿದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಬಾಧ್ಯತೆ ನಿಯಮಗಳನ್ನ ನೋಡೋಣ.